Palavi's YouTube channel. Like, subscribe and tap the bell. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ತೋರಿಸ್ತಾ ಇರೋ ವಿಡಿಯೋ ಬಂದು ನನ್ನ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ರ್ಯಾಂಡಮ್ ಮಿನಿ ವ್ಲಾಗ್ ನೀವು ನೋಡ್ತಾ ಇರೋದು ಬಂದು ಸ್ಯಾಟರ್ಡೆ ಆ್ಯಂಡ್ ಸಂಡೇದು ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ನನ್ನ ಮಗನ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಪೇರೆಂಟ್ಸ್ ಮೀಟಿಂಗ್ ಅಂತ ಹೊರಟ್ವಿ. ನಮ್ಮ ಕಾಲದಲ್ಲಿ ವರ್ಷಕ್ಕೆ ಒಂದ್ಸಲ ಎರಡು ಸಲ ಪೇರೆಂಟ್ಸ್ ಮೀಟಿಂಗ್ ಇರ್ತಿತ್ತು. ನಮ್ಮ ಅಪ್ಪ ಅವ ಒಂದೊಂದ್ಸಲ ಬರೋರು, ಒಂದೊಂದ್ಸಲ ಬರ್ತಾ ಇರಲಿಲ್ಲ. ನಾವೇ ಸೈನ್ ಹಾಕ್ಬಿಟ್ಟು ಮ್ಯಾನೇಜ್ ಮಾಡೋವು. ಅಂತೂ ಇಂತೂ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಬಂದೆ. ಲಾಸ್ಟ್ ವೀಕ್ ಅಷ್ಟೇ ಟೆಸ್ಟ್ ನಡೆದಿತ್ತು. ಹೇಗೆ ಬರೆದಿರ್ತಾನೋ ಏನೋ ನನ್ನ ಮಗ. ನಾನು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀನೋ ಇಲ್ವೋ, ನಾನು ಎಷ್ಟೇ ಎಫರ್ಟ್ ಹಾಕಿರಲಿ ಅವ್ನು ಚೆನ್ನಾಗಿ ಬರದೇ ಹೋಗಲಿ, ಎಲ್ಲರೂ ಬ್ಲೇಮ್ ಮಾಡೋದು ಮಕ್ಕಳ ತಾಯಿನೇ ಅಲ್ವಾ. ಸೊ ಅದೇ ಟೆನ್ಷನಲ್ಲಿ ಸ್ಕೂಲ್ ಒಳಗೆ ನಡೆದೆ. ಖುಷಿ ಆಯಿತು. ಇಂಗ್ಲೀಷಲ್ಲಿ 40ಗೆ 28.5, ಕನ್ನಡದಲ್ಲಿ 40ಗೆ 35, ಹಿಂದಿಲಿ 40ಗೆ 39.5, ಆಮೇಲೆ ಮ್ಯಾಥ್ಸಲ್ಲಿ 38 40ಗೆ, ಮತ್ತು EVS ಅಲ್ಲಿ 40ಗೆ 30, ಕಂಪ್ಯೂಟರಿಗೆ 25ಗೆ 23, 25ಗೆ 20 ಆಯಿತು ಅಲ್ಲ 17, ಮತ್ತು ಇದು ಲೈಫ್ ಆಫ್ ಆರಾಧನಾ. ಚೆನ್ನಾಗೆ ಮಾರ್ಕ್ಸ್ ತೆಗ್ದಿದ್ದ. ಟೀಚರ್ಸ್ ಹತ್ರ ಏನೇನು ಹೇಳಬೇಕು ಹೇಳಿ ಮಗನ ಬಗ್ಗೆ ಮನೆಗೆ ಬಂದ್ವಿ. ಇವತ್ತು ನಮ್ಮ ಅನನ್ಯವರು ಮನೆಗೆ ಬಂದಿದ್ದರು. ನಮ್ಮಮ್ಮ ನನ್ನ ಮಕ್ಳಿಗೆ ಊಟ ಉರ್ಸೋಕ್ಕೆ ಈ ರೀತಿ ಬಿಹೇವ್ ಮಾಡ್ತಿರೋದು ಅಷ್ಟೇ. ಇಲ್ಲಿ ನಮ್ಮಪ್ಪನಿಗೆ ನನ್ನ ಮಗ ಮೇಕ್ ಓವರ್ ಮಾಡ್ತಾವನೆ, ಜೊತೆಗೆ ನನ್ನ ಮಗಳು ಹೆಲ್ಪ್ ಮಾಡ್ತಾವಳೆ. ಇವ್ರು ಏನು ಮಾಡಿದ್ರು ಮಾಡಿಸ್ಕೋತಾರೆ. ಇದೇ ಥರ ನಾನು ಹೋಗಿ ಮಾಡ್ತೀನಿ ಅಂದರೆ ನಮ್ಮಪ್ಪ 1 ಸೆಕೆಂಡ್ ಕೂಡ ಕೂರ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ಯಾಕೋ ಐಸ್ ಕ್ರೀಮ್ ತಿನ್ನಬೇಕಂತ ತುಂಬ ಅನಿಸ್ತಾಯಿತ್ತು ಅಂತ ಹೇಳಿ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಸೊ ನಮ್ಮ ಫೇವ್ರೆಟ್, ಯಾರಿಗೆಲ್ಲ ಐಸ್ ಕ್ರೀಮ್ ಇಷ್ಟ ಆಗಲ್ಲ ಹೇಳಿ. ಐಸ್ ಕ್ರೀಮ್ ಅಂತ ಕೊಟ್ಟರೆ ಇಷ್ಟ ಆದರೂ ತಿನ್ನೋದಕ್ಕೆ ರೆಡಿ ಇರ್ತೀವಿ. ಆ್ಯಂಡ್ ಈ ಕ್ಯೂಟ್ ಮೂಮೆಂಟ್, ಅಪರೂಪದ ಮೂಮೆಂಟ್ನ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗುತ್ತೆ ಇಂಥದ್ದೆಲ್ಲ ನೋಡೋದಕ್ಕೆ. ಇದು ಇಷ್ಟೊತ್ತು ನೋಡಿದ್ದು ಸ್ಯಾಟರ್ಡೆ ವ್ಲಾಗ್ ಆಗಿತ್ತು. ಆ್ಯಂಡ್ ಇವಾಗ ನೋಡ್ತಾ ಇರೋದು ಬಂದು ಸಂಡೇ ವ್ಲಾಗ್ ಆಗಿದೆ. ನನ್ನ ಮಾರ್ನಿಂಗ್ ಈ ರೀತಿ ಶುರುವಾಯಿತು. ನಮ್ಮ ರೇಖೋ ನೋಡ್ಕೊಂಡು ಹೋಯ್ತಾ ನನ್ನ ದಿನ ಶುರುವಾಯಿತು. ಅವಳ ಮನೆ ಹತ್ರ ಹುಡ್ಕೊಂಡು ಹೋದೆ, ಅವಳು ಸಿಗಲಿಲ್ಲ. ಇದ್ದಿದ್ದು ಲೇಟು, ಇವತ್ತು ಸಂಡೇ ಅಲ್ವಾ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮಟನ್ ಬಿರಿಯಾನಿ ಮಾಡಿಕೊಂಡಿದ್ವಿ. ಸೀರಿಯಸ್ಲಿ ಸಖತ್ತಾಗಿತ್ತು. ಯಾರೆಲ್ಲ ಬಿರಿಯಾನಿ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಕಡೆ ನನ್ನ ತಮ್ಮ ಏನೋ ಗಣಪತಿ ಕೂರಿಸ್ಬೇಕಂತ ಅಂದ್ಕೊಂಡೇನೋ ಕ್ಲೀನ್ ಮಾಡ್ತಿದ್ದಾನೆ. ನೋಡೋಣ ಏನಾಗುತ್ತೆ, ಈ ಜಾಗ ಕ್ಲೀನ್ ಆಗುತ್ತಾ, ಗಣಪತಿ ಕೂರಿಸ್ತೀವ ಏನು ಎತ್ತ ಅಂತ. ನಾವು ಮನೇಲಿ ಬೇರೆ ಸಪ್ರೇಟ್ ಕೂರಿಸ್ತೀವಿ, ಇಲ್ಲಿ ಹುಡುಗರೆಲ್ಲ ಸೇರಿ ಕೂರಿಸ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇದಾದಮೇಲೆ ಪಾಪುಗೆ ಸ್ವಲ್ಪ ಬಟ್ಟೆ ತರಬೇಕಿತ್ತು, ಅವತ್ತು ಸರಿಯಾಗಿ ಸಿಕ್ಕಿರಲಿಲ್ಲ. ಅದಕ್ಕೆ ಮಂಡ್ಯಾಗ ರೆಡಿಯಾಗಿ ಹೊರಟ್ವಿ. ಬಾರೇ ಬೇಗ. ಪಾಪುಗೆ ಮುಡಿ ಕೊಡಬೇಕು, ಮತ್ತು ಇನ್ಮೇಲೆ ಹಬ್ಬಗಳೆಲ್ಲ ಇತ್ತಲ್ಲ, ಅದಕ್ಕೆ ಒಂದು ರೌಂಡ್ ಬಟ್ಟೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಈಸಿ ಬೈಯಲ್ಲಿ ನೋಡೋಣ ಆ್ಯಂಡ್ ಜುಡಿಯೋಲು ನೋಡೋಣ ಅಂತ ಹೇಳಿ ಫಸ್ಟ್ ಬಂದಿದ್ದು ಈಸಿ ಬೈಗೆ. ಇಲ್ಲಿ ಆಲ್ಮೋಸ್ಟ್ ಅವಳ ಹತ್ರ ಇರೋ ಥರನೇ ಸಿಮಿಲರ್ ಇತ್ತು. ಒಂದು ಫ್ರಾಕ್ ಸಿಕ್ತು ಅಷ್ಟೇ, ಬೇರೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಒಂದು ಫ್ರಾಕ್ ತೊಗೊಂಡ್ವಿ, ಮತ್ತು ಬೇರೆ ನಾನು ನೋಡಿದೆ ಒಂದು, ಮತ್ತು ನನ್ನ ಹಸ್ಬೆಂಡ್ ಕೂಡ 1-2 ಪ್ಯಾಂಟ್ ತೊಗೊಂಡ್ರು. ಫೈನಲಿ ಇಲ್ಲಿ ಶಾಪಿಂಗ್ ಮುಗಿಸಿ ಹಾಗೆ ಸ್ವಲ್ಪ ಜುಡಿಯೋದಲ್ಲೂ ನೋಡೋಣ ಅಂತ ಹೇಳಿ ಜುಡಿಯೋ ಕಡೆಗೆ ಹೋದ್ವಿ. ಅಲ್ಲಿ ಮಕ್ಕಳು ಬಟ್ಟೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಮಂಡ್ಯದಲ್ಲಿ ಒಂದಿನ ರ್ಯಾಂಡಮ್ ಮಿನಿ ವ್ಲಾಗ್. ಹಾಯ್ ಸ್ನೇಹಿತರೆ, Palavi's YouTube channel. Like, subscribe and tap the bell. ಜುಡಿಯೋಲಿ ನನಗಿಷ್ಟ ಆಗಿದ್ದು ಯಾವುದೂ ಸಿಗಲಿಲ್ಲ, ಬಟ್ ಪಾಪುಗಂತೂ ಸಿಕ್ಕಾಬಟ್ಟೆ ಕ್ಯೂಟ್ ಆಗಿರುವಂಥ ಡ್ರೆಸ್ಗಳು ಸಿಕ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದು ಇಲ್ಲಿಗೆ ವ್ಲಾಗ್ಗೆ. ಮನೆಗೆ ಐಸ್ ಕ್ರೀಮ್ ತೊಗೊಳೋಕ್ಕೆ ಅಂತ ಬಂದು ನಾವು ಅಲ್ಲೇ ಒಂದು ಸ್ಕೂಪ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ, ಈ ಕಡೆ ನಮ್ಮ ಹುಡುಗಿ ಸ್ನ್ಯಾಪ್ ಆಗ್ತಾ ಇದ್ಲು. ಅದಾದಮೇಲೆ ಗಣಪತಿ ನೋಡಿದೆ, ಖುಷಿ ಆಯಿತು. ಹಬ್ಬ ಬರ್ತಿದೆ. ರೋಡಲ್ಲಿ ಬೀದಿಲೆಲ್ಲ ಗಣಪತಿಗಳ ಆಗಲೇ ಸೇಲಿಗಿಟ್ಟಿದ್ರು. ಮತ್ತು ಝೀ ಕೋಡಿಗೆ ಬಂದ್ವಿ. ಝೀ ಕೋಡಲ್ಲಿ ಸೀರಿಯಸ್ಲಿ ಚೆನ್ನಾಗಿತ್ತು, ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಝೀ ಕೋಡಲ್ಲಿ ಕಲೆಕ್ಷನ್ಸು ಹೊಸ್ದಾಗಿ ಓಪನ್ ಆಗಿತ್ತಲ್ಲ, ಹಾಗೆ ನೋಡೋಣ ಅಂತ ಹೇಳಿ ಬಂದ್ವಿ.
ಝೀ ಕೋಡ್ಗೆ ಯಾಕೆ ಬಂದ್ವಿ ಅಂದರೆ ಜುಡಿಯಲ್ಲಿ ಒಂದು ಬಟ್ಟೆ ಎಕ್ಸ್ಚೇಂಜ್ ಮಾಡೋದಿತ್ತು. ಹಾಗೆ ಬಟ್ಟೆ ಎಕ್ಸ್ಚೇಂಜ್ ಮಾಡಿ ನನಗೆ ಯಾವುದು ಪರ್ಚೇಸ್ ಮಾಡಿರಲಿಲ್ಲ ಇವತ್ತು. ಅದಕ್ಕೆ ಸಮಾಧಾನ ಇರಲಿಲ್ವಲ್ಲ, ಈಸಿ ಬೈಗೆ ಹೋಗಿ ಒಂದು ಡ್ರೆಸ್ ಪರ್ಚೇಸ್ ಮಾಡಿ ಬಂದ್ವಿ ಮನೆಗೆ. ಮತ್ತೆ ವಿಡಿಯೋ ಮಾಡಿರಲಿಲ್ಲ. ನಮ್ಮಮ್ಮ ಮೊಮ್ಮಗನಿಗೆ ಪ್ರೀತಿಯಿಂದ ಊಟ ತಿನ್ನಿಸ್ತಾಯಿದ್ರು. ನನ್ನ ಮಗನಿಗೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಈ ಪ್ಲೇ ಥಿಂಗ್ ಐತೆ ಅಂತ ಗೊತ್ತಾಗ್ಬಿಟ್ಟು ಅದನ್ನು ಎತ್ಕೊಂಡು ಮನೇಲೇ ಆರ್ಕೆಸ್ಟ್ರಾ ಕಚೇರಿ ಶುರು ಮಾಡ್ಕೊಂಡವನೆ. ಹೆಂಗೋ ಗಣಪತಿ ಹಬ್ಬ ಬರ್ತಾಯಿತ್ತಲ್ಲ, ಮಾತಾಡು, ಹಾಡು ಹೇಳು, ನಾನು ಮ್ಯೂಸಿಕ್ ಬಾರಿಸ್ತೀನಿ, ಹಾಡು ಹೇಳು ಅಂತ ಎಲ್ರಿಗೂ ಹಿಂಸೆ ಕೊಡ್ತಾಯಿದ್ದ. ಅದಕ್ಕೆ ಸದ್ಯಕ್ಕೆ ಬಲಿಪಶು ಆಗಿದ್ದ ನಮ್ಮಮ್ಮ. ಪಾಪ ಅವನು ಹೇಳ್ದಂಗೆ ಇಲ್ಲಿ ನಮ್ಮಮ್ಮ ಒಂದು ತಾಳಕ್ಕೆ ತಕ್ಕಂಗೆ ಕುಣಿತಾವ್ರೆ. ಅದು ಹೇಗಿದೆ ನೋಡಿ. ನನ್ನ ಸ್ಯಾಟರ್ಡೇ ಸಂಡೇ ವ್ಲಾಗ್ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ನೋಡಾದ್ಮೇಲೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಒಂದು ಹೊಸ ಇಷ್ಟ ಆಗುವಂಥ ವ್ಲಾಗೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.